ಚಡ್ಡಿ ಹಾಕೊಂಡು ಬೆಳಗ್ಗೆನೆ ಬ್ಯಾಟ್ರಿ ಫಿಟ್ ಮಾಡಕ್ ಹೋಗಿದೆ ನಾಗರಬಾವಿಗೆ. ಇವತ್ತು ದಿನ ಪೂರ್ತಿ ಇಬ್ರು ಕಸ್ಟಮರ್ ಚಡ್ಡಿ ಹಾಕೊಂಡಿದ್ದಾರೆ ಸಿಕ್ಕೋದು. ಯಾವಾಗ್ಲೂ ಚಡ್ಡಿಲೇ ಇರೋದಾ? ಈ ಅಣ್ಣ ಪಂಪ್ ಮಾತ್ರ ಸಖತ್ತಾಗಿ ಹೊಡಿತಾನೆ. ಬೆಳಿಗ್ಗೆ 7 ಗಂಟೆಲೆ ಫೋನ್ ಮಾಡಿದ್ರು, ನಮ್ಮ ಕಾರ್ಗೆ ಬ್ಯಾಟ್ರಿ ಬೇಕು ಅಣ್ಣ, ನಾಗರಬಾವಿಗೆ ಬರ್ತಾ ಇದೀನಿ ಅಂತ. ಶ್ರೀನಗರದಲ್ಲಿ ನಮ್ಮ ಅಂಗಡಿಯಿಂದ ಸೀದಾ ಗಾಡಿ ಮೇಲೆ ಬ್ಯಾಟ್ರಿ ಮಾಡಿಕೊಂಡು ಹೋಯ್ತಾನೆ ಇದ್ದೆ. ಮೆತ್ತಗೆ ಅಳ್ಳಾಡ್ಸಿ ಒಳಿಕ್ ಹಾಕ್ತೆ, ಹೋಗ್ನೇ ಇಲ್ಲ. 2 ಏಟ ಪಟಪಟ್ನೆ ಕುಟ್ಬಿಟ್ಟು ಹಾಕ್ತೆ, ಒಳಿಕೆ ಹೊಂಟೋಯ್ತು. 3200 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮರನು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟು 1 ಲೋಟ ಟೀ ಕುಡ್ಕೊಂಡು ಹೋಯ್ತಾನೆ ಇದ್ದೆ ಅಂಗಡಿ ಕಡೆ. ಅಂಗಡಿಲಿ ಒಬ್ಬನೇ ಇದ್ದೆ, ಹುಡುಗ ಯಾವ ಇರ್ದಿಲ್ಲ. ಇವಣ್ಣ ಕೆಂಗೇವಿಂದ ಡೈರೆಕ್ಟ್ ಅಂಗಡಿ ತಕ್ಕೆ ಬಂದವ್ರೆ ಬ್ಯಾಟ್ರಿ ತಗೊಂಡೋಗೋಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ 3200 ರೂಪಾಯಿಗೆ ಇವ್ರಿಗೊಂದು ಹೊಸ ಬ್ಯಾಟ್ರಿ ಕೊಟ್ಟು ಕಳಿಸ್ತೆ. ಈ ಅಣ್ಣ ಬ್ಯಾಟ್ವಳ್ಳಿಂದ ಫೋನ್ ಮಾಡಿದ್ರು, ಎರ್ಟಿಗಾ ಗಾಡಿಗೆ ಬ್ಯಾಟ್ರಿ ಬೇಕು ಅಂತ. ಈ ಅಣ್ಣನು ನನ್ನಂಗೆ ಚಡ್ಡಿ ಹಾಕೊಂಡವನೆ, ಗಾಳಿಯವ ಚೆನ್ನಾಗಾಡ್ಲಿ ಅಂತ. ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ. ಬಿಚ್ಚೋದು ಅಂದ್ರೆ ಬಾವಿ ಇಷ್ಟ ಕನ್ನಡ ನನಗೆ ಅನ್ಬಿಟ್ಟು ಕವಾರ ಪಟಪಟ್ನೆ ಬಿಚ್ಚಾಕ್ತಾ ಈ ಅಣ್ಣ. ಇವರು ಸಾಮಾನ್ಯ ಮನೋವೈದ್ಯರ. ಈ ಗಾಡಿದು ಮ್ಯಾಗ್ ವೀಲ್ ಮಾತ್ರ ಸಖತ್ತಾಗಿತ್ತು. 3200 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಟೈಮ್ ಆಗ್ಲೇ 8 ಗಂಟೆ ಆಗಿತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ ಮಾಗಡಿಯಿಂದ ಈ ಸ್ವಿಫ್ಟ್ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಶ್ರೀನಗರದಲ್ಲಿ ನಮ್ಮ ಅಂಗಡಿ ತಕ್ಕೆ ಚಡ್ಡಿ ಹಾಕೊಂಡೆ ಬಂದವ್ರೆ. ಈ ಅಣ್ಣ ಚಡ್ಡಿ ಜೋಬಳಿಕೆ ಪೋನ ಮಡಗ್ಬಿಟ್ಟು ಹಳೆ ಬ್ಯಾಟ್ರಿ ಕವಾರ ಪಟಪಟ್ನೆ ಕಿತ್ತಾಕ್ಬಿಟ್ಟು ಪಳ್ಗಿರೋ 3200 ರೂಪಾಯಿಗೆ ಹಳೆ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿ ಈ ಅಣ್ಣಂಗೊಂದು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ನಮ್ಮ ಬೆಂಗಳೂರು ಲೊಕೇಶನ್ ಅಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಗಾಡಿ ಇರಲಿ, ಪೆಟ್ರೋಲು ಅಥವಾ ಡೀಸೆಲ್, ಬ್ಯಾಟ್ರಿ ಡೆಡ್ ಆಗಿದ್ರೆ ಮೇಲ್ಗಡೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.